ಎಲ್ಲರನ್ನೂ ನಕ್ಕು ನಗಿಸ್ತಾ ಇದ್ದಂಥ ರಾಕೇಶ್ ಪೂಜಾರಿ 2 ದಿನಗಳ ಹಿಂದೆ ನಮ್ಮನ್ನೆಲ್ಲ ಅಗಲಿದ್ರು. ತುಂಬ ಬೇಸರದ ಸಂಗತಿ. ಇಡೀ ಜೀವನ ನಗಿಸ್ತಾ ಇದ್ದಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ಬೇಸರ. ಅವ್ರ ಜೊತೆ ಒಂದಷ್ಟು ಸ್ಕಿಟ್ಗಳ ಮೂಲಕ ಪರ್ಸ್ನಲಾಗೂ ಕೂಡ ಆತ್ಮೀಯರಾಗಿದ್ದಂಥ ಮನೋರ್ ಜೊತೆ ಇದ್ದಾರೆ. ಸರ್, ತುಂಬ ಬೇಸರದ ಸಂಗತಿ. ರಾಕೇಶ್ ಇಲ್ಲ ಅನ್ನೋದು ತುಂಬ ನಮ್ಮ ಏಜಿನ ಒಬ್ಬ ಸ್ನೇಹಿತ ಇವತ್ತು ನಮ್ಮ ಜೊತೆ ಇಲ್ಲ. ನನಗೇನು ಗೊತ್ತಾಗಲ್ಲ ಇದ್ರ ಏನು ಕೇಳೋದು ಏನು ಮಾಡೋದು ಅಂತೇಳಿ. ಬಟ್ ನೀವು ಅವ್ರ ಸ್ನೇಹಿತರಾಗಿ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ? ಬೇಜಾರಾಗುತ್ತೆ ಸರ್. ಪಾಪ ಜೊತೇಲಿ ಒಳ್ಳೆಯವರು ಹಂಗೆ ಹೋದಾಗ ಬೇಜಾರಾಗುತ್ತೆ. ಜೊತೇಲಿ ಸ್ಕಿಟ್ಗಳು ಮಾಡಿದ್ದು ಅರ್ಜುನ್ ಜನ್ಯ ಸರ್ದು ಮಾಡೋನು, ನಾವು ಜಗ್ಗೇಶ್ ಸರ್ದು ಮಾಡ್ತಾಯಿದ್ದು. ಲಾಸ್ಟ್ ಈಗ ಒಂದು 3-4 ತಿಂಗಳ ಚಾಂಪಿಯನ್ಶಿಪ್ಪಲ್ಲಿ ಎಲ್ಲ ಮಿಕ್ಸ್ ಇತ್ತು. ಆ ಟೈಮಲ್ಲಿ ಉಗ್ರ ನರಸಿಂಹದ್ರಲ್ಲಿ ಅವ್ನ ಮಗನ ಕ್ಯಾರೆಕ್ಟ್ರು ನಾವು ತಂದೆ ಕ್ಯಾರೆಕ್ಟ್ರು ಮಾಡ್ತಾಯಿದ್ದು. ಅದು ಒಂದಿಸಿದ್ದಂಗೆ ಬಂದು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಅವನು. ಆ ಥರ ಇದ್ದಾಗ ಎಲ್ಲ ಒಂದು ಕಡೆ ಬೇಜಾರು, ಒಂದು ಕಡೆ ಪಾಪ ಅವರಿಗೆ ತಂದೆ ಇಲ್ಲ, ರೀಸೆಂಟಾಗಿ ತೀರೋಗಿದ್ರು. ಈಗ ಅವ್ರ ತಂಗಿ ಒಬ್ಬರೇ ಮದುವೆಗೆ ಇದೆಲ್ಲ ಮಾಡಬೇಕು ಜೋರಾಗಿ ಅಂತ ಪಾಪ ಆಸೆ ಬೇರೆ ಇಟ್ಕೊಂಡಿದ್ದ. ನನಗೆ ಒಂದು 3 ಗಂಟೆಗೆ ಕಾಲ್ ಬಂದಾಗ ನನಗೊಂಥರ ಶಾಕು. ನಿಜವಾ ಸುಳ್ಳ ನಿಜನಾ ಅನ್ನೋ ಥರ ನಾನು ಪಾಪ ನಯನ 3 ಗಂಟೆಲಿ ಎಲ್ಲರಿಗೂ ಪಾಪ ಅವರೇ ವಿಷಯ ತಿಳಿಸಿರೋದು. ಫೋನ್ ಮಾಡಿದೆ, ನನಗೂ ಒಂದು ಕಡೆ ಬೇಜಾರಾಯ್ತು. ಅದೇ ನಮಗೆ ಇವತ್ತಿದ್ದಾರೆ ನಾಳೆ ಇಲ್ಲ, ಹೆಂಗಪ್ಪ ಇದು ಕತೆ ಅನ್ನೋ ನಮಗೂ ಭಯ ಆಗ್ತಿರುತ್ತೆ. ಇದೇನು ಆರೋಗ್ಯ ನಾವು ಇನ್ನು ಹೆಂಗೆ ನೋಡ್ಕೋಬೇಕು, ಏನು ಕತೆ ಪಾಪ ಈ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಏನೋ ಒಂದು 60-70 ವರ್ಷ ಆದರೆ ಬಿಡಪ್ಪ ಏನೋ ಒಂದು ಅನ್ಬೋದು. ಬಟ್ ಹಿಂಗಾದಾಗ ನಮಗೂ ಒಂದು ಕಡೆ ಬೇಜಾರು ಸರ್. ಅಂದರೆ ನೀವು ಎಷ್ಟು ಆತ್ಮೀಯ ಇರ್ತಿದ್ರಿ ಸ್ಕಿಟ್ ವೈಸಲ್ಲಿದ್ದಾಗ? ಅವರು ಪರ್ಸ್ನಲ್ ಹೆಂಗಿರ್ತಿದ್ರು? ಯಾಕಂದರೆ ಡ್ಯಾನ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಎದೇನೋ ಕಾಣಿಸ್ಕೊಳ್ಳುತ್ತೆ. ಹೇಗೆ ಇನ್ನು ಅವತ್ತು ರಾತ್ರಿನೇ ಎಲ್ಲ ನಡೆದೋಗುತ್ತೆ. ನಿಜಕ್ಕೂ ಅದು ಒಂಥರ ನೀವು ಹೇಳ್ದಂಗೆ ನಂಬಕ್ಕೆ ಆಗಲ್ಲ. ತುಂಬ ಚಿಕ್ಕ ವಯಸ್ಸು ಏನೇನೋ ಆಗ್ಬಿಡುತ್ತೆ ಅಂತಂದಾಗ ನೀವು ಯಾವಾಗ ಲಾಸ್ಟ್ ಭೇಟಿಯಾಗಿದ್ದೆ ಅವಾಗೆಲ್ಲ ಏನು ಮಾತಾಡಿದ್ರು? ಸರ್, ಅವನಿಗೆ ಆಕ್ಸಿಡೆಂಟ್ ಆಗಿತ್ತು, ಮುಖ ಸ್ವಲ್ಪ ಫ್ಯಾಕ್ಚರ್ ಆಗಿತ್ತು. ಆಗ ಆಸ್ಪತ್ರೆಗೆ ಹೋಗಿ ನೋಡ್ಕೊಬಂದಿದ್ದೆ ಇಲ್ಲಿ ಲಗ್ಗೆರೆ ಹತ್ರ, ಲಗ್ಗೆರೆ ಕಂಠೀರವ ಸ್ಟುಡಿಯೋ ಪಕ್ಕ. ಆಗ ಮಾತಾಡ್ಕೊಂಬಂದಾಗ ಅವನು ಅಲ್ಲೇ ಕಾಮಿಡಿ ಮಾಡ್ತಿದ್ದ ಬೆಡ್ ಮೇಲೆ. ಏನಾಗಲ್ಲ, ನಾನು ಚೆನ್ನಾಗಿದ್ದೀನಿ ನೋಡ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದ. ಅದು ಮುಗಿದ್ಮೇಲೆ ರೀಸೆಂಟಾಗಿ ಒಂದು ಫೋನ್ ಮಾಡಿದ್ದೆ, ಒಂದು 20-25 ದಿನದ ಮುಂದೆ ಫೋನ್ ಮಾಡಿ ನಮ್ಮ ಕುಲದಲ್ಲಿ ಕೀಳ್ಯಾವುದು ಸಿನಿಮಾಕ್ಕೆ ರಿಷಬ್ ಶೆಟ್ಟಿ ಸರ್ ಹತ್ರ ಮಾತಾಡಬೇಕು, ಟ್ರೈಲರು ಇಲ್ಲ ಪ್ರೀಮಿಯರ್ ಶೋ ಏನಕ್ಕಾರ ಕರ್ಸೋಣ ಹಾಕಿ ಏನಾರು ಹೇಳು ಅಂದೆ. ಸೆಟ್ಟಲ್ಲಿ ಇರ್ತಾರೆ, ಬಾ ನಾನು ಹೇಳ್ತೀನಿ, ಆ ಟೈಮಲ್ಲಿ ಬಂದು ಮೀಟ್ ಮಾಡು, ಕರಿ ಗ್ಯಾರಂಟಿ ಬರ್ತಾನೆ ಅಂತ ಹೇಳಿದ್ದ. ಅದಾದಮೇಲೆ ಮತ್ತೇನು ನಾನು ಫೋನ್ ಮಾಡಿಲ್ಲ. ಹೀರೋ ಅಲ್ಲ ಆದಾಗ ವಿಶ್ ಮಾಡಿದ್ದ. ಖುಷಿಯಾಗುತ್ತೆ, ನಮ್ಮ ಕಾಮಿಡಿ ಕಿಲಾಡಿ ಒಬ್ಬ ನೀನು ಹೀರೋ ಆಯ್ತಿದ್ಯಾ, ನೀನು ಬಾಡಿ ಬಿಲ್ಡಿಂಗ್ ಮಾಡಿದ್ಯಾ, ಪ್ರೋಟೀನ್ ಇಂಥದ್ದು ಹಾಕು. ಅವನು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದ. ಇಂಥದ್ದು ಹಾಕು, ಈ ಪ್ರೋಟೀನ್ ಹಾಕು, ಇದೆಲ್ಲ ಹುಷಾರಾಗಿ ಕ್ಯಾರಿ ಮಾಡು, ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ಟಿಪ್ಸ್ ಹೇಳ್ತಾಯಿದ್ದ. ಬಟ್ ಅಂಥವನ್ನ ಮಿಸ್ ಮಾಡ್ಕೊಂಡು ಬೇಜಾರಾಗುತ್ತೆ. ಅಂದರೆ ಇಡೀ ಕಾಮಿಡಿ ಕಿಲಾಡಿ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ, ಅವರ ರಾಕೇಶ್ ಅವ್ರು ಇಲ್ಲ ಅಂತ ಗೊತ್ತಾದಾಗ ಇಡೀ ಕಾಮಿಡಿ ಕಿಲಾಡಿ ತಂಡನೇ ಅವ್ರದ್ದೊಂದು ಬ್ರ್ಯಾಂಡೇ ಕಣ್ಣೀರು ಹಾಕ್ತು. ಸಾಕಷ್ಟು ಜನ ಬಂದೋದ್ರು, ರಕ್ಷಿತಾ ಮೇಡಮ್ ಅವರು ಕಣ್ಣೀರು ಹಾಕಿದ್ರು. ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಅಥವಾ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರೀತಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಾಗ ಎಲ್ಲರೂ ಹತ್ರು, ಅಣ್ಣ ತಮ್ಮ ಎಲ್ಲರೂ ಇದು ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ತಾವು ಹೋಗೋಕ್ಕಾಗಲಿಲ್ಲ ಅಂತ ಕೇಳ್ಬೋದು. ಹೌದು ಸರ್, ಅದು ನಮ್ಮ ಅಕ್ಕನ ಮಗ ರಂಜು ಅಂತ ಒಬ್ಬರು ಆಕ್ಸಿಡೆಂಟಲ್ಲಿ ಆಟೋ ಆಕ್ಸಿಡೆಂಟಲ್ಲಿ ತೀರೋಗಿದ್ರು. ಅವತ್ತೇ 5ನೇ ದಿನಕ್ಕೆ ಹಾಲು ತುಪ್ಪ ಅದೆಲ್ಲ ಅವಾದ ಪೂಜೆಗೆ ಹೋಗಲೇಬೇಕಿತ್ತು. ಹಂಗಾಗಿ ನಾವು ಹೋಗೋಕ್ಕಾಗಿಲ್ಲ, ಏನು ಮಾಡೋಂಗಿಲ್ಲ, ಮಿಸ್ ಮಾಡ್ಕೊಂಡಿದ್ವಿ. ಏನೇನು ಮಾತಾಡೋದು ಅಲ್ಲಿ ಅದಾದಮೇಲೆ, ಘಟನೆ ಆದಮೇಲೆ ಫ್ಯಾಮಿಲಿ ಹತ್ರ ಮಾತಾಡಿ? ಇಲ್ಲ ಸರ್, ಮಾತಾಡಿಲ್ಲ. ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬರಬೇಕು, ಒಂದಿಷ್ಟೆಲ್ಲ ಮುಗೀಲಿ. ಈ ಟೈಮಲ್ಲಿ ಹೋದರೆ ಎಲ್ಲರೂ ಅಳ್ತಾರೆ, ಹಿಂಗೆ ನೋಡಪ್ಪ ಹಿಂಗೆಲ್ಲ ಆಯಿತು ಅಂತ ಹೇಳ್ತಾರೆ. ಅಂತೆಲ್ಲ ಮುಗೀಲಿ, ಬಿಸಿ ಆರಲಿ, ಆಮೇಲೆ ಹೋಗಿ ಒಂದು ಸಾಂತ್ವನ ಹೇಳಿ ಮಾತಾಡಿ. ನಾನು ಕೇಳ್ಕೊಳ್ಳೋದು ಒಂದಷ್ಟು, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವ್ರ ತಂಗಿ ಮದುವೆ ಟೈಮಲ್ಲಿ ಮಾಡ್ದಾನ, ಎಲ್ಲರೂ ಮಾಡಿ ಎಷ್ಟಾಗುತ್ತೆ ಅಷ್ಟು ಕೈಲಾದಷ್ಟು ಮಾಡಿ ಅಂತ ಕೇಳಿ. ಅದೇ ನಡೀತಾ ಇದೆ. ತಂಗಿ ಮದುವೆಗೆ ಏನಾದರೂ ಹೆಲ್ಪ್ ಮಾಡಬೇಕು, ಅಣ್ಣನ ಆಸೆ ನಾವು ತೀರಿಸಬೇಕು ಅಂತೇಳಿ ನೀವೆಲ್ಲ ಒಂದು ಟೀಮ್ ಕಟ್ಕೊಂಡು ಅದೆಲ್ಲ ಹೋಗಿ ಮಾಡೋದು ಪ್ಲ್ಯಾನ್ಸ್? ಸರ್ ಖಂಡಿತ ಸರ್, ಟೀಮು ಎಲ್ಲರೂ ಏನು ಡಿಸ್ಕಷನ್ ಮಾಡ್ತಾರೆ, ಏನೇನು ಎಷ್ಟೆಷ್ಟು ಯಾರ್ಯಾರು ಎಷ್ಟು ಕೊಡಬೇಕು ಅನ್ನೋದು ಹೇಳಿದರೆ ಅದ್ರಲ್ಲಿ ನಾನಂತೂ ಕೊಡ್ತೀನಿ. ಎಲ್ಲ ಏನು ಕೊಡ್ತಾರೋ ಅದ್ರ ಮೇಲೆ ಒಂದು 2-5% ಜಾಸ್ತಿನೇ ಕೊಡ್ತೀನಿ ಸರ್, ಏನಿಲ್ಲ. ಒಂದು ವೇಳೆ ಈ ಸಂದರ್ಭದಲ್ಲಿ ರಾಕೇಶ್ ಅವರು ಇದ್ದಿದ್ದರೆ ನಿಮ್ಮ ಸಿನಿಮಾ ದಿನ ನಿಮ್ಮನ್ನು ಹೆಗಲ ಮೇಲೆ ಹತ್ತು ಕುಣಿಸಿರೋರೇನೋ? ಸರ್ ಪಕ್ಕ ಪಾಪ ಅವಿಶ್ವಾಸ ಇದೆ ಸರ್, ಅದು ವಿಷಯ ಇಲ್ದರ ಪ್ರಾಣಿ ಅದು. ಎಲ್ಲರೂ ಹೇಳ್ತಾರೆ ಸತ್ತ ಮೇಲೆ ಎಲ್ಲರೂ ಹೊಗಳ್ತಾರೆ ಅಂತ, ಬಟ್ ಇದ್ದಾಗಲೂ ಹೊಗಳಿದ್ದೀವಿ, ಸತ್ತಾಗೂ ಹೊಗಳಿದ್ದೀವಿ. ಬಟ್ ಆ ಹುಡುಗ ವಿಷಯ ಇಲ್ದರ ಪ್ರಾಣಿ, ಎಲ್ಲರೂ ಕೊಟ್ಟು ಚೆನ್ನಾಗಿರೋ ಇಲ್ಲಾರು ಯಾರೂ ಅಳಲ್ಲ ಸರ್. ಪಾಪ ನೋಡಿದರೆ ಎಷ್ಟು ಜನ ಅಳ್ತಾಯಿದ್ರು ಅಂದರೆ ಒಳ್ಳೇದು ಮಾಡಿದ್ರೇ ನಂಗೆ ಅಳು ಬರೋದು, ಇಲ್ಲಾರು ಯಾರೂ ಅಳಲ್ಲ, ಓದ್ನಾ ಬಿಡು ಅಂತಾರೆ. ಬಟ್ ಪಾಪ ಅದು ಎಲ್ಲರೂ ಕೂಡ ಜಾಲಿ ಒಂದು ತಟ್ಟೆಗೆ ಎಂದಾಗಲಿ ಏನಾಗಲಿ ತಿನ್ನಿಸೋದು ಉಣ್ಸೋದು, ಆ ಜಾಲಿ ಏನೇ ತಂದರೂ ಕಿತ್ಕೊಂಡು ತಿನ್ನೋದು, ಒಂಥರ ಕಾಮಿಡಿಯಾಗಿ ಈ ಥರದ್ದೆಲ್ಲ ಒಂದು ಇದ್ದವನು, ಜಾಲಿಯಾಗಿದ್ದವನಲ್ವ. ಹಾಗಾಗಿ ಎಲ್ಲರೂ ಕೂಡ ಆ ಥರ ಅಳು ಬರುತ್ತೆ. ಎಲ್ಲರೂ ಅದಕ್ಕೆ ಪ್ರೀತಿಯಿಂದ ಎಲ್ಲರೂ. ಫ್ಯಾಮಿಲಿ ಬಗ್ಗೆ ಮಾತಾಡಿದೆ ಅವ್ರ ಫ್ಯಾಮಿಲಿ, ತಂದೆ ತಾಯಿ ಆ ಥರದ್ದು ಡೆತ್ ಆದಾಗ? ಅವಾಗ ಗೊತ್ತಿತ್ತು ಮ್ಯಾಟ್ರು, ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ. ಅದು ಗೊತ್ತಿತ್ತು. ಅದು ಬಿಟ್ಟರೆ ಜಾಸ್ತಿ ನಾನು ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ದು. ನನಗೆ 30 ಡೇಟ್ ಇದೆ ಕಾಂತಾರದಲ್ಲಿ, ಇದು ಆಚೆ ಬಂದಮೇಲೆ ಒಂದು ಬ್ರೇಕ್ ಆಗುತ್ತೆ ಅಂತ ಹೇಳಿದ್ದೆ ನನಗೆ. ಅದಾದಮೇಲೆ ನಾವು ಅದು ಸಿನಿಮಾಗೆ ತುಂಬ ವಿಶ್ ಮಾಡಿದ್ದೆ. ನಾನು ಕೆಲವೆಲ್ಲ ಕಳಿಸಿದ್ದೀನಿ, ಜಿಮ್ ಮಾಡಿರೋದು ಇದೆಲ್ಲ ಕಳಿಸಿದಾಗ ಒಂದು ಆರ್ಟ್ ಕಳಿಸಿ ಥಮ್ಸಪ್ ಮಾಡಿ ಒಂದು ಫೋನು ಮಾಡಿದ್ದ. ಭಾಳ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ಕಾಮಿಡಿ ಜಗತ್ತಿಗೆ ಒಂದು ನಷ್ಟ ಅಂತಲೇ ಹೇಳ್ಬೋದು.
ಅದೇನೋ ಗೊತ್ತಿಲ್ಲ, ಕನ್ನಡ ಚಿತ್ರರಂಗಕ್ಕೆ ಭಾಳ ಏನೋ ದೃಷ್ಟಿನೋ ಏನೋ ಬಿದ್ದುಬಿಟ್ಟಿದೆ, ಎಂತೆಂಥವ್ರನ್ನ ಕಳ್ಕೊಂಬಿಟ್ವಿ ನಾವು ಚಿತ್ರರಂಗದಲ್ಲಿ. ಎನಿವೇ ಸರ್, ಅವರ ಸ್ನೇಹಕ್ಕಾಗಿ ಇಲ್ಲಿ ನೀವು ಆ ಪ್ಲ್ಯಾನ್ ಥರ ನೀವು ಹೋಗಿ ನಿಮ್ಮ ತಂಡದಿಂದ ನಿಂತು ಅವ್ರಿಗೆ ಏನಾದರೂ ಮಾಡೋವಂಥ ಕೆಲಸವನ್ನು ಮಾಡಿ. ಎಲ್ಲರೂ ಕೈ ಜೋಡಿಸ್ಲಿ, ಎಷ್ಟು ಜನ ಕೈ ಜೋಡಿಸ್ಲಿ, ಇಲ್ಲ ಎಲ್ಲರೂ ಜೋಡ್ಸೋಕ್ಕಾಗಿದ್ದಾರೆ, ಸುಮ್ಮನೆ ಏನೋ ಬ್ಯುಸಿ ಇತ್ತು ಅಂದರು, ನಾನಂತೂ ಪರ್ಸ್ನಲಾಗಿ ಏನಾದ್ರು ಒಂದು ಮಾಡ್ತೀನಿ ಸರ್. ಸರಿ ಸರ್, ಒಳ್ಳೆಯದಾಗಲಿ. ನಿಮ್ಮ ಸ್ನೇಹಿತನ ತಂಗಿಯ ಮದುವೆಯನ್ನು ನೀವೆಲ್ಲರೂ ನಿಂತು ಮಾಡಿದ್ರೆ ಮೋಸ್ಟ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಆ ಕೆಲಸ ಆಗಲಿ. ಇದು ಏನು ನಮ್ಮ ಮನು ಅವರ ಮಾತು. ರಾಕೇಶ್ ಅವರು ಇಲ್ಲ ಅಂತಂದರೆ ಅದು ನಿಜಕ್ಕೂ ಬೇಸರದ ಸಂಗತಿ. ಇವತ್ತು ಅವರ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಬಾಲಣ್ಣ ಜೊತೆ ರಮೇಶ್, ಟಿ ಫೈನಿಸ್, ಬೆಂಗಳೂರು.